ಸಚಿವ ಕುಮಾರಸ್ವಾಮಿ ಅವರು ಮಾತನಾಡ್ತಿದ್ದಾರೆ, ಬನ್ನಿ ನೋಡೋಣ. ಅದು ಧರ್ಮಸಿಂಗ್ ಅವರ ಮೇಲೆ, ನನ್ನ ಮೇಲೆ, ಅಲ್ಲಿಂದ ಎಸ್.ಎಂ. ಕೃಷ್ಣ ಅವ್ರ ಮೇಲೆ ಅಬ್ರಾಹಿಮು ಹಾಕಿದ್ರು. ಆಮೇಲೆ ಆ ಸಬ್ಜೆಕ್ಟ್ ಇಟ್ಕೊಂಡು ಕರ್ನಾಟಕ ಲೋಕಾಯುಕ್ತದಲ್ಲಿ ಹಾಕಿದ್ದು ನಮ್ಮ ರಾಜ್ಯ ಸರ್ಕಾರ. ಅದನ್ನು ಸಿದ್ದರಾಮಯ್ಯ ಬಂದ ಮೇಲೆ ನಾನು ಯಾವಾಗ ಇವರ ಸಿದ್ದರಾಮಯ್ಯದ ಅಕ್ರಮಗಳು ಅವತ್ತು ನಡೀತಿತ್ತಲ್ಲ, ಭಾಳ ಮುಜುಗರ ಮಾಡ್ತಾನೆ ನನಗೆ. ಇವನು ಒಬ್ಬನಿಂದ ನನಗೆ ಆಡಳಿತ ನಡೆಸಬೇಕಾದ್ರೆ ಇರಿಸುಮುರಿಸಿದೆ. ಹಲವಾರು ವಿಷಯಗಳನ್ನು ನಾನು ಏನು ಕೆಣಕ್ತಾ ಇದ್ದೆ, ಇವರು ಮಾಡ್ತಾ ಇದ್ದಂಥ ಕಾನೂನು ಬಾಹಿರ ಚಟುವಟಿಕೆ ಏನಾದರೂ ಮಾಡಿ ಕುಮಾರಸ್ವಾಮಿನ ಸಿಗಿಸ್ಬೇಕಲ್ಲಪ್ಪ ಅಂಥೇಳಿ ಷಡ್ಯಂತ್ರ ಮಾಡ್ಕೊಂಡ್ರೆ ನೀವುಗಳು. ಕುಮಾರಸ್ವಾಮಿ ಎಂದೂ ಮಾಡಿಲ್ಲ. ಕುಮಾರಸ್ವಾಮಿ ಹೋರಾಟ ಮಾಡ್ಕೊಂಬಂದಿದ್ದೀನಿ, ಷಡ್ಯಂತ್ರಕ್ಕಲ್ಲ. ನಿಮ್ಮ ಆಡಳಿತದ ವೈಖರಿಗಳು ಹೇಗಿತ್ತು ಅದರ ವಿರುದ್ಧ ನಾನು ಹೋರಾಟ ಮಾಡ್ಕೊಂಬಂದಿದ್ದೀನಿ. ನೀವು ವಿರೋಧ ಪಕ್ಷದ ನಾಯಕರಾಗಿ ಏನು ಮಾಡಿದ್ದೀರಿ? ವಿರೋಧ ಪಕ್ಷದ ನಾಯಕರಾಗಿ ಹಾವೇರಿಯಿಂದ ಬಂದರಲ್ಲಪ್ಪ ಮೈಸೂರಿಗೆ ಒಂದೇ ಹೆಲಿಕಾಪ್ಟರಲ್ಲಿ. ನಾನು ಆ ಥರ ಒಳಗಾಗಿ ರಾಜಕಾರಣ ಮಾಡಿಲ್ಲ. ಬೈ ಎಲೆಕ್ಷನ್ಗಳ ಏನೇನು ಮಾಡಿದರೆ ಗೊತ್ತಿದೆ ನನಗೆ. ನಿಮ್ಮ ಹೋರಾಟಗಾರ ಯಾವ ಟೈಮಲ್ಲಿ ಯಾವ್ಯಾವ ಪಕ್ಷಗಳು ಬೆಳೆಸ್ದಾರನ್ನ ಕೂದಿದ್ದೀರಿ ಅನ್ನೋದು ಗೊತ್ತಿದೆ ನನ್ನ ಹತ್ರ. ನೀವು ಒಪ್ಕೊಳ್ಳೋದೇ ಇರ್ಬೋದು, ಇತಿಹಾಸದಲ್ಲಿ ಬರೀತಾರೆ ಮುಂದೆ ಅವನಾದರೂ. ಅವ್ರು ಹಾಕಿದ ಕೇಸನ್ನು ಅದು ಹಿಡ್ಕೊಂಡು ಇಲ್ಲಿ ಬಂದು ಸುಪ್ರೀಂ ಕೋರ್ಟ್ ಮುಂದೆ ನಮ್ಮ SITಯಿಂದ ತನಿಖೆ ಮುಂದುವರ್ಸೋಕ್ಕೆ ನಮ್ಗೆ ಅವಕಾಶ ಕೊಡಿ ಅಂತೇಳಿ ಅರ್ಜಿ ಹಾಕ್ಸಿದ್ರಿ ಈ ಕುಮಾರಸ್ವಾಮಿ ಮೇಲೆ. 16ರಲ್ಲೋ 15ರಲ್ಲೋ. ಇವತ್ತು 2024, ಸುಮಾರು 14 ವರ್ಷ ಆಯಿತು. 12ರಿಂದ 14 ವರ್ಷ ಅದ್ದೇ ಇಟ್ಕೊಂಡು ಕುಮಾರಸ್ವಾಮಿ ಯಾಕೆ ರಾಜೀನಾಮೆ ಕೊಡಲಿಲ್ಲ, ಬೇಲಲ್ಲ ಅವನೇ. ಏನು ಕೇಸ್ ಅದು? ಇಲ್ಲ ನಾನೇನು ಸರ್ಕಾರದ ಆಸ್ತಿ ಹೊಡೆದಿದ್ದೀನ? ಈಗ ಅದೆಂಥದ್ದು ಗಂಗೇನಹಳ್ಳಿ. ಅವನ ಹೆಂಡತಿ ತಮ್ಮನ ಹೆಸರು, ಅವನ ಹೆಂಡತಿ ತಾಯಿ ಹೆಸರು ಅಂತ ಹೇಳ್ತಾ ಇದ್ದೀನಿ. ಈ ಕೇಸು ಸಹ 2015ರಲ್ಲಿ ಜಯಕುಮಾರ್ ಪಾಟೀಲ್ ಅಂತ ಹೇಳಿ ಈ ಪನ್ನಣ್ಣನ ಶಿಷ್ಯ, ಅವನ ಕೈಲಿ 15ರಲ್ಲಿ ಒಂದು ಲೋಕಾಯುಕ್ತ ಮುಂದೆ ಅರ್ಜಿ ಹಾಕ್ಸ್ಕೊಂಡಿದ್ದೀರಿ. ಆ ಅರ್ಜಿಲಿ ಏನು ಕೇಸ್ ಹಾಕೊಂಡಿದ್ದೀರಿ? ಯಡಿಯೂರಪ್ಪನವ್ರನ್ನ A1 ಮಾಡಿದ್ದೀರಿ, ನನ್ನ A2 ಮಾಡಿದ್ದೀರಿ. ನಂದೇನಿದೆ ಪಾತ್ರ? ಆ 4-5 ಜನ ಮಂತ್ರಿಗಳ ಕೂತ್ಕೊಂಡು ಏನೋ ದೊಡ್ಡ ಕುಮಾರಸ್ವಾಮಿ ಮಾಡಿಬಿಟ್ಟ ಅಂತೇಳಿ, ಏನು ದೊಡ್ಡ